ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಓಂ ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ನಮ್ಮ ವಿಷಯ ಆಗಿದೆ ಸಂತುಷ್ಟತೆ ಅಥವಾ ತೃಪ್ತಿ. ಜೀವನದಲ್ಲಿ ಸಂತುಷ್ಟ ಜೀವನವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಇಷ್ಟಪಡ್ತಾನೆ. ಅಂದರೆ ಸಂತುಷ್ಟತೆ ಅನ್ನುವಂಥದ್ದು ಒಂದು ದೈವಿ ಗುಣ ಆಗಿದೆ. ಅದನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿಕ್ಕೆ, ತೃಪ್ತಿಯ ಜೀವನವನ್ನು ನಡೆಸಲಿಕ್ಕೆ ಪ್ರತಿಯೊಬ್ಬರು ಹಗಲು ರಾತ್ರಿ ವಿಚಾರವನ್ನು ಮಾಡ್ತಾ ಇರ್ತಾರೆ. ತೃಪ್ತಿಯ ಜೀವನ ಅಥವಾ ಸಂತುಷ್ಟ ಜೀವನಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನವನ್ನು ಪಡ್ತಾರೆ. ಆದರೆ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ನಿನ್ನ ಜೀವನದಿಂದ ನೀನು ಸಂತುಷ್ಟ ಇದ್ದೀಯಾ, ನಿನ್ನ ಜೀವನದಿಂದ ನಿನಗೆ ತೃಪ್ತಿ ಇದೆನಾ ಅಂತ ಕೇಳಿದರೆ ಪ್ರತಿಯೊಬ್ಬರು ಇದೇ ಉತ್ತರ ಕೊಡ್ತಾರೆ, ನನಗೆ ಸಂತುಷ್ಟತೆನೇ ಇಲ್ಲ, ನನಗೆ ತೃಪ್ತಿನೇ ಇಲ್ಲ. ಯಾಕೆ ತೃಪ್ತಿ ಇಲ್ಲ, ಯಾಕೆ ಸಂತುಷ್ಟತೆ ಇಲ್ಲ ಅಂದರೆ, ಇವತ್ತು ಒಬ್ಬ ಬಹಳ ಬಡತನದಲ್ಲಿರುವಂತಹ ವ್ಯಕ್ತಿಯನ್ನು ಹೋಗಿ ನೀನೇನಾದರೂ ಸಂತುಷ್ಟ ಇದೆಯಾ ನಿನ್ನ ಜೀವನದಿಂದ ಅಂತ ಕೇಳಿದರೆ ಅವನು ಹೇಳ್ತಾನೆ, ನನ್ನ ಜೀವನದಲ್ಲಿ ಸಂತುಷ್ಟತೆ ಇಲ್ಲ, ತೃಪ್ತಿ ಇಲ್ಲ. ಯಾಕೆ ಅಂದರೆ ನನ್ನ ಹತ್ರ ಬೇಕಾದಷ್ಟು ಸಂಪತ್ತು ಇಲ್ಲ, ಧನ ಇಲ್ಲ, ನನಗೆ ಬೇಕಾದಂತಹ ವಸ್ತುಗಳ ಪ್ರಾಪ್ತಿ ಇಲ್ಲ, ಅದಕ್ಕೆ ನನ್ನ ಜೀವನದಲ್ಲಿ ಸಂತುಷ್ಟತೆ ಇಲ್ಲ ಅಂತ ಹೇಳಿ ಬಡತನದಲ್ಲಿರೋ ವ್ಯಕ್ತಿ ಹೇಳ್ತಾನೆ. ಅದೇ ಒಬ್ಬ ದೊಡ್ಡ ಶ್ರೀಮಂತನನ್ನು ಹೋಗಿ ನೀನು ಸಂತುಷ್ಟ ಜೀವನ ನಡೆಸ್ತಾ ಇದ್ದೀಯಾ, ನಿನ್ನ ಜೀವನದಲ್ಲಿ ಸಂತುಷ್ಟತೆ ಇದೆನಾ, ತೃಪ್ತಿ ಇದೆನಾ ಅಂತ ಕೇಳಿದರೆ ಆ ದೊಡ್ಡ ಶ್ರೀಮಂತನೂ ಕೂಡ ಹೇಳ್ತಾನೆ, ನನ್ನ ಜೀವನದಲ್ಲಿ ಸಂತುಷ್ಟತೆ ಇಲ್ಲ, ತೃಪ್ತಿ ಇಲ್ಲ. ಯಾಕಿಲ್ಲ ಅಂದರೆ ನನಗಿನ್ನೂ ಇಂತಿಂತಹ ಅವಶ್ಯಕತೆಗಳು ಪೂರ್ಣ ಆಗಬೇಕಿತ್ತು, ಇಂತಿಂಥ ಒಳ್ಳೆ ಸಂಬಂಧಿಗಳು ಸಿಗಬೇಕಿತ್ತು, ಅದಾಗಬೇಕಿತ್ತು, ಇದಾಗಬೇಕಿತ್ತು, ನನ್ನ ಜೀವನದಲ್ಲಿ ಇಂತಿಂಥ ಕೊರತೆ ಇದೆ, ಅದಕ್ಕೆ ನನ್ನ ಜೀವನದಲ್ಲಿ ನನಗೆ ಸಂತುಷ್ಟತೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇವತ್ತಿನ ವರ್ತಮಾನ ಜಗತ್ತನ್ನು ನೋಡಿದರೆ, ಜೀವನವನ್ನು ನೋಡಿದರೆ ಎಲ್ಲ ಇದ್ದವರು ತೃಪ್ತಿಯಿಂದ ಇಲ್ಲ, ಏನಿಲ್ಲದೆ ಇರೋರು ಕೂಡ ತೃಪ್ತಿಯಿಂದ ಇಲ್ಲ. ಹಾಗಿದ್ರೆ ಜಗತ್ತಿನಲ್ಲಿ ತೃಪ್ತಿಯಿಂದ ಇರೋರು ಯಾರು, ಸಂತುಷ್ಟ ಜೀವನವನ್ನು ನಡೆಸ್ತಾ ಇರೋರು ಯಾರು? ಹಾಗಿದ್ರೆ ಯಾರ ಜೀವನದಲ್ಲಿ ಸಂತುಷ್ಟತೆ ಇದೆ, ತೃಪ್ತಿ ಇದೆ ಅಂತ ನೋಡಿದರೆ ಒಬ್ಬರು ಕೂಡ ನಮಗೆ ಸಂತುಷ್ಟ ಜೀವನ ಇರುವಂಥವ್ರು ಈ ಜಗತ್ತಿನಲ್ಲಿ ಸಿಗೋದೇ ಇಲ್ಲ. ಎಲ್ಲರೂ ಏನು ಅನುಭವ ಮಾಡ್ತಾ ಇದ್ದಾರೆ, ಏನೋ ಒಂದು ಅಪ್ರಾಪ್ತಿ, ಏನೋ ಒಂದು ಕೊರತೆ, ನನ್ನ ಜೀವನದಲ್ಲಿ ಅದಿಲ್ಲ, ಇದಿಲ್ಲ, ಆ ಕೊರತೆ ಇದೆ, ಈ ಕೊರತೆ ಇದೆ ಅಂತ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಇದೇ ರೀತಿ ಫೀಲನ್ನು ಮಾಡ್ತಾ ಇದ್ದಾನೆ. ಅಂದರೆ ಪ್ರತಿಯೊಬ್ಬರಿಗೂ ಈ ರೀತಿ ಫೀಲಿಂಗ್ ಇದೆ, ನನ್ನ ಜೀವನದಲ್ಲಿ ನನಗೆ ಅದು ಸಿಗಬೇಕಿತ್ತು, ಇದು ಸಿಗಬೇಕಿತ್ತು, ಆ ಪ್ರಾಪ್ತಿ ಆಗಬೇಕಿತ್ತು, ಈ ಪ್ರಾಪ್ತಿ ಆಗಬೇಕಿತ್ತು. ಏನು ಸಿಕ್ಕಿದೆನೋ ಅದರಲ್ಲಿ ಒಬ್ಬರು ಖುಷಿಯ ಜೀವನವನ್ನು ನಡೆಸ್ತಾನೆ ಇಲ್ಲ, ಸಂತುಷ್ಟ ಜೀವನವನ್ನು ನಡೆಸ್ತಾನೆ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಬ್ಬ ಭಿಕ್ಷುಕ ಅವನು ವೃತ್ತಿಯಲ್ಲಿ ಭಿಕ್ಷೆ ಬೇಡಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಯಾರು ಭಿಕ್ಷೆ ಬೇಡಿ ಜೀವನವನ್ನು ನಡೆಸುವಂತಹ ಭಿಕ್ಷುಕ ಇರ್ತಾನೋ ಅವನು ಒಂದು ದಿನ ಬೆಳಗ್ಗೆ ಭಿಕ್ಷೆ ಬೇಡಬೇಕು ಅಂತ ಮನೆಯಿಂದ ಹೊರಗಡೆ ಬರ್ತಾ ಇರ್ತಾನೆ. ಯಾವಾಗ ಮನೆಯಿಂದ ಹೊರಗಡೆ ಭಿಕ್ಷೆ ಬೇಡಬೇಕು ಅಂತ ಹೇಳಿ ಬರ್ತಾನೋ ಅದೇ ಟೈಮಿಗೆ ಆ ಊರಿನಲ್ಲಿ ಕರ್ಫ್ಯೂ ಸ್ಟಾರ್ಟ್ ಆಗಿಬಿಡ್ತದೆ. ಯಾವುದೋ ವಿಷಯಕ್ಕೆ ಸ್ಟ್ರೈಕ್ ಸ್ಟಾರ್ಟ್ ಆಗಿಬಿಡ್ತದೆ. ಸ್ಟ್ರೈಕ್ ಸ್ಟಾರ್ಟ್ ಆಗಿ ಕರ್ಫ್ಯೂ ಸ್ಟಾರ್ಟ್ ಆದ ತಕ್ಷಣ ಎಲ್ಲರ ಮನೆಯೂ ಕ್ಲೋಸ್ ಆಗಿರ್ತದೆ. ಇವನು ಭಿಕ್ಷೆ ಬೇಡಬೇಕು ಅಂದ್ಕೊಂಡು ಮುಂದೆ ಬರ್ತಾನೆ, ಎಲ್ಲರ ಮನೆ ಬಾಗಿಲುಗಳು ಕೂಡ ಬಂದಾಗಿರ್ತದೆ, ಯಾರ ಮನೆ ಬಾಗಿಲು ಓಪನ್ನೇ ಇಲ್ಲ. ಇವನು ವಿಚಾರ ಮಾಡ್ತಾನೆ, ಸ್ಟ್ರೈಕ್ ನಡೀತಾ ಇದೆ, ಕರ್ಫ್ಯೂ ನಡೀತಾ ಇದೆ, ಈ ಟೈಮ್ನಲ್ಲಿ ನನಗೆ ಹೋಗಿ ಭಿಕ್ಷೆ ಬೇಡಲಿಕ್ಕೆ ಆಗೋದಿಲ್ಲ, ನಾನು ಭಿಕ್ಷೆ ಬೇಡಬೇಕಂದ್ರೆ ಈ ಕರ್ಫ್ಯೂ ಅಥವಾ ಸ್ಟ್ರೈಕ್ ನಿಲ್ಲಬೇಕು, ಸ್ವಲ್ಪ ಹೊತ್ತು ಆದಮೇಲೆ ನಿಂತರೆ ಆಮೇಲೆ ಹೋಗಿ ಭಿಕ್ಷೆ ಬೇಡೋಣ ಅಂತ ವಾಪಸ್ ಮತ್ತೆ ತನ್ನ ಗುಡಿಸ್ಲಿಕ್ಕೆ ಹೋಗ್ತಾನೆ. ಹೀಗೆ 1 ಗಂಟೆ 2 ಗಂಟೆ 3 ಗಂಟೆ, ಬೆಳಗ್ಗೆ ಅವನಿಗೆ ಹಸಿವಾಗಿತ್ತು, ಬೆಳಗ್ಗೆ ಭಿಕ್ಷೆ ಬೇಡಲಿಕ್ಕಂತ ಹೋಗಿದ್ದ, ಸಂಜೆ ಆದರೂ ಕೂಡ ಆ ಸ್ಟ್ರೈಕ್ ನಿಲ್ಲೋದೇ ಇಲ್ಲ, ಕರ್ಫ್ಯೂ ನಿಲ್ಲೋದೇ ಇಲ್ಲ. ಕೊನೆಗೆ ಇವನು ವಿಚಾರ ಮಾಡ್ತಾನೆ, ಇಷ್ಟೊತ್ತಿಗೇನಾದರೂ ಸ್ಟ್ರೈಕ್ ನಿಂತಿರಬಹುದು, ಕರ್ಫ್ಯೂ ನಿಂತಿರಬಹುದು, ಈಗಾದರೂ ಭಿಕ್ಷೆ ಬೇಡೋಣ ಅಂತ ಹೊರಗೆ ಬಂದು ನೋಡ್ತಾನೆ, ಇನ್ನೂ ನಿಂತೇ ಇರೋದಿಲ್ಲ. ಕೊನೆಗೆ ರಾತ್ರಿ 10 ಗಂಟೆ ಆಗ್ತದೆ, ಅಷ್ಟೊತ್ತಿಗೆ ಆ ಸ್ಟ್ರೈಕ್ ಶಾಂತ ಆಗ್ತದೆ, ಆ ಕರ್ಫ್ಯೂ ನಿಲ್ತದೆ. ಕೊನೆಗೆ ಅವಾಗ ವಿಚಾರ ಮಾಡ್ತಾನೆ, ಈಗಾದರೂ ಹೋಗಿ ಭಿಕ್ಷೆ ಬೇಡಬೇಕು ಅಂತ. ಭಿಕ್ಷೆ ಬೇಡಬೇಕು ಅಂತ ಹೇಳಿ ರೋಡಿಗೆ ಬಂದು ನೋಡ್ತಾನೆ, ಪ್ರತಿಯೊಬ್ಬರು ರಾತ್ರಿ ಆಗಿರೋ ಕಾರಣ ಮನೆ ಬಾಗಿಲನ್ನು ಹಾಕ್ಬಿಟ್ಟಿರ್ತಾರೆ. ಇವನು ಯಾರ ಮನೆ ಬಾಗಿಲಿಗೆ ಹೋದರೂ ಇವನಿಗೆ ಸ್ವಲ್ಪನೂ ಭಿಕ್ಷೆ ಸಿಗೋದೇ ಇಲ್ಲ. ಯಾವಾಗ ಅವನಿಗೆ ಭಿಕ್ಷೆನೇ ಸಿಗೋದಿಲ್ವೋ ಆ ವ್ಯಕ್ತಿ ವಿಚಾರ ಮಾಡ್ತಾನೆ, ನಾನು ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ, ಇಷ್ಟು ಹಸಿವಾಗ್ತಾ ಇದೆ,
ಯಾರ ಮನೆ ಬಾಗಿಲಿಗೆ ಹೋದ್ರೂ ನನಗೆ ಊಟನೇ ಸಿಗ್ತಾ ಇಲ್ಲ, ಏನು ಮಾಡಲಿ ಈಗ, ಏನು ಮಾಡಲಿ ಅಂತ ಅವನು ಮುಂದೆ ಹೋಗ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಕಾಡಿರ್ತದೆ, ಆ ಕಾಡಿನಲ್ಲಿ ಅನೇಕ ವೃಕ್ಷಗಳಿರ್ತದೆ. ಒಂದು ವೃಕ್ಷದ ಕೆಳಗಡೆ ನಿಂತ್ಕೊಳ್ತಾನೆ, ಜೋರಾಗಿ ಅಳು ಬಂದ್ಬಿಡ್ತದೆ ಅವನಿಗೆ, ಊಟನೇ ಇಲ್ಲ, ಇಷ್ಟು ಹಸಿವಾಗ್ತಾ ಇದೆ ಅಂತ. ಅವನು ಜೋರಾಗಿ ಅಳ್ತಾ ಇರ್ತಾನೆ. ಈ ರೀತಿ ಅವರು ಒಬ್ಬನೇ ನಿಂತ್ಕೊಂಡು ಅಲ್ಲಿ ಜೋರಾಗಿ ಅಳೋದನ್ನು ನೋಡಿ, ರಾತ್ರಿ ಟೈಮ್ನಲ್ಲಿ ಅದೇ ದಾರಿಯಲ್ಲಿ ಸೂಕ್ಷ್ಮ ದೇವತೆಗಳು ಸಂಚಾರವನ್ನು ಮಾಡ್ತಾ ಇರ್ತಾರೆ. ಯಾವಾಗ ಈ ವ್ಯಕ್ತಿ ಜೋರಾಗಿ ಆ ಸ್ಥಾನದಲ್ಲಿ ನಿಂತ್ಕೊಂಡು ಅಳ್ತಾ ಇರ್ತಾನೋ ಅದನ್ನು ನೋಡಿ ಅಲ್ಲಿರುವಂತಹ ಸೂಕ್ಷ್ಮ ದೇವತೆಗಳು ಬಂದು ಕೇಳ್ತಾರೆ, ಏನಾಗಿದೆ ನಿನಗೆ, ಇಷ್ಟು ರಾತ್ರಿಯಲ್ಲಿ ಮರದ ಕೆಳಗಡೆ ನಿಂತ್ಕೊಂಡು ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಈ ವ್ಯಕ್ತಿ ಹೇಳ್ತಾನೆ, ನನ್ನ ಜೀವನದಲ್ಲಿ ನನಗಿವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೂ ಊಟಕ್ಕೂ ಸಿಕ್ಕಿಲ್ಲ, ನಾನು ಭಿಕ್ಷುಕ, ಇವತ್ತು ಭಿಕ್ಷೆ ಬೇಡಲಿಕ್ಕೆ ನನಗಾಗಲಿಲ್ಲ, ಊಟನೇ ಸಿಕ್ಕಿಲ್ಲ, ಬಹಳ ಹಸಿವಾಗಿದೆ, ಅದಕ್ಕೆ ಅಳ್ತಾ ಇದ್ದೀನಿ ಅಂತಾರೆ. ಅಂದ ತಕ್ಷಣ ಸೂಕ್ಷ್ಮ ದೇವತೆಗಳು ಹೇಳ್ತಾರೆ, ಈಗ ನೀನು ವಾಪಸ್ ಮನೆಗೆ ಹೋಗು, ನೀನು ಮನೆಗೆ ಹೋದರೆ ನಿನಗೆ ಬೇಕಾದಷ್ಟು ಊಟ ನಾವು ಕೊಡ್ತೀವಿ, ಸಿಕ್ಕಿರ್ತದೆ, ನಿನಗೆ ಅಷ್ಟೆಲ್ಲ ಊಟ ಪ್ರಾಪ್ತಿಯಾಗಿರ್ತದೆ, ನೀನು ಮನೆಗೆ ಹೋಗು ಅಂತ ಕಳಿಸ್ತಾರೆ. ಆಯಿತು ಅಂತ ಆ ಭಿಕ್ಷುಕ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡ್ತಾನೆ, ಎಲ್ಲಿ ತಂದೊಂದು ಸಣ್ಣ ಗುಡಿಸ್ಲಿತ್ತು, ಆ ಜಾಗದಲ್ಲಿ ಗುಡಿಸಿನ ಬದಲು ಒಂದು ದೊಡ್ಡ ಮಹಲ್ನೇ ನಿರ್ಮಾಣ ಆಗಿಬಿಟ್ಟಿರ್ತದೆ. ಅವನು ಆ ಮಹಲ್ನ ನೋಡ್ತಾನೆ, ಅದರೊಳಗಡೆ ಹೋಗ್ತಾನೆ, ಆ ಮಹಲ್ ತುಂಬ ಬೇಕಾದಷ್ಟು ವಸ್ತುಗಳು, ಸಾಮಗ್ರಿಗಳು ಎಲ್ಲ ತುಂಬಿರ್ತದೆ, ಯಾವ ವಸ್ತುವಿಗೂ ಕೊರತೆ ಇಲ್ಲ. ಒಳಗಡೆ ಹೋಗ್ತಾನೆ, ಊಟ ಅಂತ ಹೇಳಿ ನೋಡ್ತಾನೆ, ಊಟದಲ್ಲೂ ಕೂಡ ಇಷ್ಟು ವೆರೈಟಿ ಊಟ ಇರ್ತದೆ. ಅವನು ಎಲ್ಲ ಊಟ ಮಾಡಿ ಬಹಳ ಖುಷಿ ಆಗ್ತದೆ, ಅವನಿಗೆ ಬಹಳ ಆನಂದದ ಅನುಭವ ಆಗ್ತದೆ, ತೃಪ್ತಿಯ ಅನುಭವ ಆಗ್ತದೆ. ಎಲ್ಲ ಸಿಕ್ಬಿಡ್ತು, ನನ್ನ ಜೀವನದಲ್ಲಿ ಊಟ ಸಿಕ್ತು, ಹಸಿವು ದೂರ ಆಯಿತು, ಮಲಗ್ಲಿಕ್ಕೆ ಜಾಗ ಸಿಕ್ತು, ಎಲ್ಲ ಸಿಕ್ತು ಅಂತ ಖುಷಿ ಪಡ್ತಾ ಇರ್ತಾನೆ. ಒಂದು ದಿನ ಈ ರೀತಿ ಬಹಳ ಖುಷಿಯಿಂದ ಅವನು ಮಲಗ್ತಾನೆ. 2 ದಿನ ಊಟ ಮಾಡ್ತಾನೆ, ಮಲಗ್ತಾನೆ. ದಿನ ಅವನು ಊಟ ಮಾಡ್ತಾನೆ, ಮಲಗ್ತಾನೆ. ಒಂದು 15 ದಿನ ಆಗೋದ್ರಲ್ಲಿ ಅವನಿಗೆ ವಿಚಾರ ಬರ್ತದೆ, ಎಷ್ಟು ದಿನ ಈ ರೀತಿ ಊಟ ಮಾಡೋದು, ಮಲಗೋದು, ನಾನು ಏನಾದರೂ ಉದ್ಯೋಗ ಮಾಡಬೇಕು ಅಂತ ಹೇಳಿ ಅವನಿಗೆ ವಿಚಾರ ಬರ್ತದೆ. ಯಾವಾಗ ಉದ್ಯೋಗ ಮಾಡಬೇಕು ಅಂತ ಹೇಳಿ ಆ ವ್ಯಕ್ತಿಗೆ ವಿಚಾರ ಬರ್ತದೋ, ವಿಚಾರ ಬಂದ ತಕ್ಷಣ ಅವನು ವೃತ್ತಿ ಏನಾಗಿರ್ತದೆ, ಭಿಕ್ಷೆ ಬೇಡೋದು. ಅವನು ವಿಚಾರ ಮಾಡ್ತಾನೆ, ನಾನು ಉದ್ಯೋಗ ಮಾಡಬೇಕಂದ್ರೆ ಈಗ ನಾನೇನು ಮಾಡಬೇಕು, ಭಿಕ್ಷೆ ಬೇಡಲಿಕ್ಕೆ ಹೋಗಬೇಕು. ಭಿಕ್ಷೆ ಬೇಡಲಿಕ್ಕೆ ಹೋಗಬೇಕು ಅಂದರೆ ಏನನ್ನ ಬೇಡಬೇಕು ಅಂದರೆ ಅವ್ರ ಮನೇಲಿ ಎಲ್ಲ ವಸ್ತುಗಳು ಇದೆ, ಯಾವ ವಸ್ತುವಿನ ಕೊರತೆನೂ ಇಲ್ಲವೇ ಇಲ್ಲ. ಅವನು ಏನು ಬೇಡಲಿ ಅಂತ ಒಂದೊಂದು ವಸ್ತುವನ್ನು ಹುಡುಕ್ತಿರ್ತಾನೆ, ಯಾವುದು ತಮ್ಮ ಮನೇಲಿ ಇಲ್ಲ ಅಂತ ಹೇಳಿ. ಯಾವ ವಸ್ತು ಇಲ್ಲ ಅಂತ ಅವನು ವಿಚಾರ ಮಾಡ್ತಿರ್ತಾನೋ ಅವನ ಕಣ್ಣು ಮುಂದೆ ಆ ವಸ್ತು ತಕ್ಷಣ ಪ್ರತ್ಯಕ್ಷ ಆಗಿಬಿಡ್ತಾ ಇರ್ತದೆ. ಅಂದರೆ ಅವನಿಗೆ ಯಾವ ವಸ್ತುನೂ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ ಜೀವನದಲ್ಲಿ, ಅಷ್ಟೆಲ್ಲ ವಸ್ತುಗಳು ಪ್ರಾಪ್ತಿಯಾಗ್ಬಿಟ್ಟಿರ್ತದೆ. ಅವನು ಏನೂ ಬೇಡಲಿಕ್ಕೆ ಯಾವ ವಸ್ತುನೂ ಸಿಗ್ತಾನೇ ಇಲ್ಲ. ಅವನಿಗೆ ಒಂದು ಚಿಂತೆ ಸ್ಟಾರ್ಟ್ ಆಗಿಬಿಡ್ತದೆ, ನಾನು ವೃತ್ತಿ ಮಾಡೋದು ಹೇಗೆ, ನಾನು ಕೆಲಸ ಮಾಡಬೇಕಂದ್ರೆ ಭಿಕ್ಷೆ ಬೇಡಲಿಕ್ಕೆ ಹೋಗಬೇಕು, ಭಿಕ್ಷೆ ಬೇಡಬೇಕಂದ್ರೆ ನನ್ನ ಹತ್ರ ಇಂತಹ ಯಾವ ವಸ್ತುನೂ ಇಲ್ಲ, ನಾನು ಯಾವುದನ್ನು ಬೇಡಲಿ ಅಂತ ಅವನು ಹಗಲು ರಾತ್ರಿ ಕೂತ್ಕೊಂಡು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಈ ರೀತಿ ಹಗಲು ರಾತ್ರಿ ಏನು ಬೇಡಲಿ ಅಂತ ಯೋಚನೆ ಮಾಡ್ತಾ ಅವನಿಗೆ ಊಟ ಮಾಡ್ಲಿಕ್ಕೆ ಹೋದರೆ ಊಟನೂ ಸೇರಲ್ಲ, ನಿದ್ದೆ ಮಾಡಬೇಕು ಅಂದರೆ ನಿದ್ದೆ ಕೂಡ ಬರಲ್ಲ. ಅವನಿಗೆ ಒಂದೇ ಚಿಂತೆ ಸ್ಟಾರ್ಟ್ ಆಗಿಬಿಡ್ತದೆ, ನಾನು ಏನು ಬೇಡಬೇಕು ಅಂತ ಚಿಂತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರೀತಿ 1 ದಿನ 2 ದಿನ 3 ದಿನ ಒಂದು 15 ದಿನ ಕಂಟಿನ್ಯೂಸ್ ಆಗಿ ಚಿಂತೆ ಮಾಡ್ತಿರ್ತಾನೆ. ಒಂದು ಕಡೆ ಊಟ ಎಲ್ಲ ವೆರೈಟಿ ಇದ್ರೂ ಅದರಲ್ಲಿ ಆಸಕ್ತಿ ಇಲ್ಲ, ನಿದ್ದೆ ಮಾಡ್ಲಿಕ್ಕೆ ಒಳ್ಳೆ ಬೆಡ್ ಇದ್ರೂ ಅವನಿಗೆ ನಿದ್ದೆಯಲ್ಲೂ ಆಸಕ್ತಿ ಇಲ್ಲ. ಅವನ ಗಮನ ಎಲ್ಲ ನನಗೇನೂ ಬೇಡಲಿಕ್ಕೆ ಆಗ್ತಾ ಇಲ್ಲ, ನನಗೇನೂ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರದ ಕಡೆನೇ ಅವನ ಗಮನ ಇರ್ತದೆ. ಹೀಗೆ ಒಂದು 15 ದಿನ ತಿಂಗಳು ಕಳೀತದೆ. ಅವನಿಗೆ ಯೋಚನೆ ಮಾಡಿ ಸಾಕಾಗ್ಬಿಡ್ತದೆ. ಒಂದು ದಿನ ರಾತ್ರಿ ಮತ್ತೆ ಅವನು ಹೋಗಿ ಅದೇ ಮರದ ಕೆಳಗಡೆ ನಿಂತ್ಕೊಂಡು ಜೋರಾಗಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನನಗೇನೂ ಬೇಡಲಿಕ್ಕೆ ಆಗ್ತಿಲ್ಲ, ನಾನು ಏನು ಮಾಡಲಿ ಅಂತ ಜೋರಾಗಿ ಅಳ್ತಾ ಇರ್ತಾನೆ. ಆವಾಗ ಮತ್ತೆ ಆ ರಾತ್ರಿ ಸಮಯದಲ್ಲಿ ಅದೇ ಸೂಕ್ಷ್ಮ ದೇವತೆಗಳು ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಆ ದಾರಿಯಲ್ಲಿ ಹೋಗ್ತಾ ಇರುವಂತಹ ಸೂಕ್ಷ್ಮ ದೇವತೆಗಳು ಈ ವ್ಯಕ್ತಿ ಆ ಮರದ ಕೆಳಗಡೆ ನಿಂತ್ಕೊಂಡು ಅಳೋದನ್ನು ನೋಡಿ ಜೋರಾಗಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತು ಒಬ್ಬ ಭಿಕ್ಷುಕ ಅಳ್ತಾ ಇದ್ದ, ಇವತ್ತು ಒಬ್ಬ ರಾಜ ಕೂಡ ಅಳ್ತಾ ಇದ್ದಾನೆ ಅಂತ ಹೇಳಿ. ಅಂದರೆ ಯಾವಾಗ ಅವನಿಗೆ ಭಿಕ್ಷುಕನ ಜೀವನ ಇತ್ತೋ, ಎಲ್ಲ ವಸ್ತುವಿನ ಕೊರತೆ ಇತ್ತೋ, ಆವಾಗಲೂ ಕೂಡ ಅವನಿಗೆ ಸಂತುಷ್ಟತೆಯ ಅನುಭವ ಇರಲೇ ಇಲ್ಲ. ನನ್ನ ಹತ್ರ ಇಲ್ಲ, ಊಟಕ್ಕಿಲ್ಲ, ಅದಿಲ್ಲ ಇದಿಲ್ಲ ಅಂತ ದುಃಖ ಪಡ್ತಾ ಅಳ್ತಾ ಇದ್ದ. ಆದರೆ ಇವತ್ತು ಅವನೊಬ್ಬ ರಾಜ ಇದ್ದಂಗಿದ್ದಾನೆ. ಅವನ ಜೀವನದಲ್ಲಿ ಏನೂ ಕೊರತೆ ಇಲ್ಲ, ಎಲ್ಲ ವಸ್ತುಗಳ ಪ್ರಾಪ್ತಿ ಇದೆ. ಆದರೂ ಕೂಡ ತಾನು ಏನು ಮಾಡಬೇಕು ಅಂತ ಮತ್ತು ಅಳ್ತಾ ಇದ್ದಾನೆ. ಹಾಗೆ ಇವತ್ತು ಇಡೀ ಜಗತ್ತಿನ ಜನರ ಪರಿಸ್ಥಿತಿ ಇದೇ ರೀತಿ ಆಗ್ಬಿಟ್ಟಿದೆ. ಕೆಲವರು ಏನೂ ಇಲ್ಲ ಅಂತ ಅಳ್ತಾ ಇರ್ತಾರೆ, ಕೆಲವರು ಎಲ್ಲ ಇದ್ದರೂ ಕೂಡ ಮತ್ತೇನು ಪಡ್ಕೊಳ್ಬೇಕು ಅಂತ ಅಳ್ತಾ ಇರ್ತಾರೆ. ಹಾಗೆ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿನೂ ಇಂಥವನಿಲ್ಲ, ನಾನು ನನ್ನ ಜೀವನದಿಂದ ಸಂತುಷ್ಟ,
ಇದ್ದೀನಿ, ನಾನು ತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದೀನಿ ಅನ್ನುವಂಥವ್ರು ಒಬ್ಬರು ಇಲ್ಲ. ಯಾಕೆ ಒಬ್ಬರಿಗೂ ತೃಪ್ತಿಯ ಜೀವನ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ, ಸಂತುಷ್ಟತೆಯ ಜೀವನ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವರು ಬೇರೆಯವ್ರ ಜೊತೆಗೆ ತಮ್ಮನ್ನು ತಾವು ಕಂಪೇರ್ ಮಾಡ್ಕೊಳ್ತಾರೆ, ಹೋಲಿಕೆ ಮಾಡ್ಕೊಳ್ತಾರೆ. ಯಾರಿಗೆ ಹೋಲಿಕೆ ಮಾಡ್ಕೊಳ್ತಾರೆ ಅಂದರೆ ಯಾರಿಗೆ ತಮಗಿಂತ ಹೆಚ್ಚು ಪ್ರಾಪ್ತಿಗಳಿರ್ತದೆ. ಈಗ ಒಂದು ವೇಳೆ ಉದಾಹರಣೆಗೆ ನಂದು ಒಂದು ಮನೆ ಇದೆ, ಒಂದು ಕಾರ್ ಇದೆ, ಒಂದು ಟಿ ವಿ ಇದೆ, ಎಲ್ಲ ಇದೆ. ನಾನೇನು ಮಾಡ್ತೀನಿ ಅಂದರೆ ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ತೀನಿ. ಯಾರ ಜೊತೆಗೆ ಹೋಲಿಕೆ ಮಾಡ್ಕೊಳ್ತೀನಿ ಅಂದರೆ ಯಾರ್ದು 3-4 ಮನೆಗಳಿರ್ತದೆ, ಯಾರ ಹತ್ರ 2-3 ಕಾರ್ ಇರ್ತದೆ, ಯಾರ ಹತ್ರ ಬಹಳಷ್ಟು ವಸ್ತುಗಳು ಸಾಮಗ್ರಿಗಳು ಇರ್ತದೆ, ಅಂಥವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ತೀನಿ. ನನಗಿಂತ ಹೆಚ್ಚು ಪ್ರಾಪ್ತಿ ಅವರಿಗಿದೆ, ನನ್ನ ಜೀವನದಲ್ಲಿ ಅವರಿಗಿರುವಷ್ಟು ಪ್ರಾಪ್ತಿ ನನಗಿಲ್ಲ ಅಂತ ನಾನು ಯಾವಾಗ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ತೀನಿ, ಹೋಲಿಕೆ ಮಾಡ್ಕೊಂಡು ನೋಡ್ಕೊಳ್ತೀನಿ, ಆಗ ನನ್ನ ಹತ್ರ ಒಂದು ಕಾರ್ ಇದ್ದರೂ ಒಂದು ಮನೆ ಇದ್ದರೂ ನಾನು ಇರುವಂಥದ್ರಲ್ಲಿ ತೃಪ್ತಿ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಕೇವಲ ಹೋಲಿಕೆ ಯಾರ ಜೊತೆಗೆ ಮಾಡ್ಕೊಳ್ತೀವಿ ಅಂದರೆ ಯಾರ ಹತ್ರ ನಮಗಿಂತ ಹೆಚ್ಚು ಪ್ರಾಪ್ತಿ ಇದೆಯೋ ಅವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ತೀವಿ. ಆದರೆ ನಾವು ನಿಜವಾಗ್ಲೂ ಹೋಲಿಕೆ ಇಂಥವ್ರ ಜೊತೆಗೆ ಮಾಡಿ ನೋಡ್ಕೊಳ್ಬೇಕು. ಜಗತ್ತಿನಲ್ಲಿ ಇಂತಹ ಎಷ್ಟೋ ಜನ ಇದ್ದಾರೆ, ಅವ್ರಿಗೊಂದು ಹೊತ್ತು ಊಟಕ್ಕೂ ಕೂಡ ಇಲ್ಲ, ಇರಬೇಕಂದ್ರೆ ಒಂದು ಮನೆ ಕೂಡ ಇಲ್ಲ, ಅವ್ರು ರಸ್ತೆ ಮೇಲೆ ಮಲಗ್ತಾ ಇದ್ದಾರೆ, ಊಟ ಇಲ್ಲದೆ ಅಲ್ದಾಡ್ತಾ ಇದ್ದಾರೆ. ಅಂಥವರಿಗೆ ಹೋಲಿಕೆ ಮಾಡಿಕೊಂಡು ನೋಡಿಕೊಂಡ್ರೆ ನನಗೆ ಪರಮಾತ್ಮ ಎಷ್ಟೆಲ್ಲ ಕೊಟ್ಟಿದ್ದಾರೆ. ಪರಮಾತ್ಮ ನನಗಿರ್ಲಿಕ್ಕೊಂದು ಮನೆ ಕೊಟ್ಟಿದ್ದಾನೆ, 3 ಹೊತ್ತು ನನಗೆ ಊಟಕ್ಕೆ ಕೊಟ್ಟಿದ್ದಾನೆ, ಒಳ್ಳೆ ಸಂಬಂಧಿಗಳನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಪರಮಾತ್ಮ ನನಗೆ ಕೊಟ್ಟಿದ್ದಾನೆ, ಅವ್ರಿಗದಿಲ್ಲ, ಅದು ನನಗೆ ಸಿಕ್ಕಿದೆ. ಅದನ್ನು ನೋಡಿ ನಾನೇನು ಮಾಡೋದಿಲ್ಲ, ಖುಷಿ ಅನುಭವವನ್ನು ಮಾಡೋದಿಲ್ಲ, ತೃಪ್ತಿ ಅನುಭವವನ್ನು ಮಾಡೋದಿಲ್ಲ. ನಾನೇನು ಮಾಡ್ತೀನಿ ಅಂದರೆ ನನಗಿಂತ ಹೆಚ್ಚು ಯಾರಿಗಿರ್ತದೋ ಅವ್ರನ್ನ ನೋಡಿ ನೋಡಿ ನಾನು ಅಶಾಂತಿ ಅನುಭವ, ಅತೃಪ್ತಿ ಅನುಭವ, ಅಸಂತುಷ್ಟತೆಯ ಅನುಭವವನ್ನು ಮಾಡ್ತಾ ಇರ್ತೀನಿ. ಅಂದರೆ ನನ್ನ ಜೀವನದಲ್ಲಿ ನಾನು ಸಂತುಷ್ಟ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಅಂದರೆ ನಾನು ಈ ಸ್ಥೂಲ ವಸ್ತುಗಳನ್ನು ನೋಡಿ ಬೇರೆಯವರಿಗೆ ನನ್ನನ್ನು ನಾನು ಹೋಲಿಕೆ ಮಾಡ್ಕೊಳ್ಬಾರ್ದು. ಅಂದರೆ ನಮಗಿದು ಗುರಿ ಇರಬೇಕು, ಏನಿರಲಿ ಇಲ್ಲದೆ ಇರಲಿ, ನನ್ನ ಜೀವನ ಹೇಗಿರಬೇಕು ಅಂದರೆ ತೃಪ್ತಿಯ ಜೀವನ ಆಗಿರಬೇಕು, ಸಂತುಷ್ಟತೆಯ ಜೀವನ ಆಗಿರಬೇಕು. ಯಾವ ರೀತಿ ನಾವು ನೋಡ್ತೀವಿ, ಅನೇಕ ತಪಸ್ವಿಗಳು, ಅನೇಕ ಸಾಧುಗಳು, ಅವ್ರ ಹತ್ರ ಊಟಕ್ಕೂ ಏನೂ ಇರೋದಿಲ್ಲ. ಅವರು ಸಣ್ಣದೊಂದು ಬಟ್ಟೆ ಹಾಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡಿದ್ರು ಕೂಡ ಅವರು ಎಷ್ಟು ತೃಪ್ತಿಯಿಂದ ಇರ್ತಾರೆ. ಅಂತಹ ಸಾಧು ಸಂತರಿಗೆ ನಾವು ಹೋಗಿ ನಿಮಗೆ ನಾವು 1 kg ಬಂಗಾರ ಕೊಡ್ತೀವಿ, ನಿಮಗೆ ಅದನ್ನು ಕೊಡ್ತೀವಿ, ಮಹಲ್ ಕೊಡ್ತೀವಿ, ನಿಮಗೆ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ನೀವು ನಮ್ಮ ಹತ್ರ ಬನ್ನಿರಿ ಅಂತ ಕರೆದ್ರು ಅವ್ರೇನಂತಾರೆ, ನಾನು ಮಾತ್ರ ಬರೋದಿಲ್ಲ. ನೀವೇನಾದರೂ ಹೋಗ್ರಿ, ನಾನು ನಿಮಗೊಂದು ದೊಡ್ಡ ಬಂಗ್ಲೆನೇ ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳಿ ಒಬ್ಬ ಸಾಧುಗೆ ಕರೀರಿ. ಆ ಸಾಧು ಬರುತ್ತಾನೆ, ಇಲ್ಲ ನನಗೆ ನೀವು ಬಂಗ್ಲೆ ಕೊಟ್ಟರೂ ಬರಲ್ಲ, ನೀವೇನು ವಸ್ತು ಕೊಟ್ಟರೂ ಬರಲ್ಲ, ಏನು ಕೊಟ್ಟರೂ ಬರಲ್ಲ. ಯಾಕೆ ಬರೋದಿಲ್ಲ? ಆ ಸಾಧು ಹೇಳ್ತಾನೆ, ನನಗೆಲ್ಲ ಸಿಕ್ಬಿಟ್ಟಿದೆ, ನನಗೆ ಸಿಗಬೇಕನ್ನೋದು ಜೀವನದಲ್ಲಿ ಏನೂ ಇಲ್ಲವೇ ಇಲ್ಲ. ಯಾಕೆ ಇಲ್ಲ ಅಂದರೆ ಅವ್ರ ಜೀವನದಲ್ಲಿ ಅವರು ಸಂತುಷ್ಟತೆಯ ಅನುಭವವನ್ನು ಮಾಡ್ತಾ ಇರ್ತಾರೆ. ಅವ್ರ ಜೀವನದಲ್ಲಿ ಕೊರತೆ ಅನ್ನೋದು ಇಲ್ಲವೇ ಇಲ್ಲ. ಇವತ್ತು ನಮಗೆ ಅದಿಲ್ಲ, ಇದಿಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ ನಾವು ಕೊರತೆಯ ಅನುಭವ ಮಾಡ್ತಾ ಇರೋ ಕಾರಣ ಇಷ್ಟೆಲ್ಲ ಪ್ರಾಪ್ತಿ ಇದ್ದರೂ ನಮಗೆ ಸಂತುಷ್ಟತೆಯ ಅನುಭವವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಸಂತುಷ್ಟತೆಯ ಅನುಭವ ಮಾಡಬೇಕು ಅಂದರೆ ಸಂತುಷ್ಟತೆಯನ್ನು ಅಥವಾ ತೃಪ್ತಿಯನ್ನು ವಸ್ತುವಿನಲ್ಲಿ ಹುಡುಕಿದರೆ ಎಂದೂ ನಾನು ತೃಪ್ತಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ತೃಪ್ತಿ ಬೇಕಾ, ನನಗೆ ಏನು ಸಿಕ್ಕಿದೇನೋ, ಏನು ಪ್ರಾಪ್ತಿಯಾಗಿದೆನೋ ಅದನ್ನು ನೋಡೇನೆ ನಾನೇನು ಮಾಡಬೇಕು, ತೃಪ್ತಿಯ ಜೀವನವನ್ನು ನಡೆಸೋದನ್ನು ಕಲಿಬೇಕು. ಆದರೆ ಇವತ್ತು ಮನುಷ್ಯನ ಸ್ಥಿತಿ ಹೇಗಾಗಿದೆ ಅಂದರೆ ಎಲ್ಲ ಇರ್ತದೆ, ಎಲ್ಲ ಇದ್ದರೂ ಕೂಡ ಭವಿಷ್ಯದ ಚಿಂತೆ. ಯಾವ ಭವಿಷ್ಯದ ಚಿಂತೆ ಅಂದರೆ ಅನಿಶ್ಚಿತ ಭವಿಷ್ಯದ ಚಿಂತೆಯನ್ನು ಮಾಡ್ತಾ ವರ್ತಮಾನದಲ್ಲೂ ಆ ವ್ಯಕ್ತಿ ಏನು ಮಾಡೋದಿಲ್ಲ, ತೃಪ್ತಿಯ ಜೀವನವನ್ನು ನಡೆಸೋದಿಲ್ಲ. ಒಬ್ಬ ದೊಡ್ಡ ಶ್ರೀಮಂತ, ಆ ಶ್ರೀಮಂತನ ಹತ್ರ ಬೇಕಾದಷ್ಟು ಸಂಪತ್ತಿರ್ತದೆ, ಎಲ್ಲ ಇರ್ತದೆ, ಆದರೂ ಅವನಿಗೆ ತೃಪ್ತಿ ಇಲ್ಲ. ಯೋಚನೆ ಮಾಡ್ತಾ ಇದ್ದಾನೆ, ಚಿಂತೆ ಮಾಡ್ತಾ ಇದ್ದಾನೆ, ಅಸಂತುಷ್ಟತೆ ಅನುಭವ ಮಾಡ್ತಿದ್ದಾನೆ. ಯಾಕೆ ನೀನು ರೀತಿ ಅಸಂತುಷ್ಟತೆ ಅನುಭವ ಮಾಡ್ತಿದ್ದೀಯಾ, ಯಾಕೆ ನೀನು ಚಿಂತೆ ಅನುಭವ ಮಾಡ್ತಿದ್ದೀಯಾ, ಏನು ಕೊರತೆ ಆಗಿದೆ ನಿನ್ನ ಜೀವನದಲ್ಲಿ ಅಂತ ಯಾರಾದರೂ ಹೋಗಿ ಕೇಳಿದರೆ ಆ ಶ್ರೀಮಂತ ಹೇಳ್ತಾನೆ, ನನ್ನ ಹತ್ರ ಎಷ್ಟು ಸಂಪತ್ತಿದೆ ಅಂದರೆ ನನ್ನ ಪೀಳಿಗೆಯಲ್ಲಿ 5ನೇ ಪೀಳಿಗೆಯವರು 6ನೇ ಪೀಳಿಗೆಯವರು ಆರಾಮಾಗಿ ಊಟ ಮಾಡಬಹುದು, ಅಷ್ಟು ಸಂಪತ್ತಿದೆ. ಆದರೆ ನನಗೇನು ಚಿಂತೆ ಅಂದರೆ ನಂದು ಮುಂದೆ 7ನೇ ಪೀಳಿಗೆ 8ನೇ ಪೀಳಿಗೆಯವರು ಏನು ಊಟ ಮಾಡ್ತಾರೆ, ಅವ್ರಿಗೇನು ಇಲ್ಲವೇ ಇಲ್ಲಲ್ಲ ನನ್ನ ಹತ್ರ ಸಂಪತ್ತು, ಅದ್ರ ಬಗ್ಗೆ ನಾನು ಕುತ್ಕೊಂಡು ಏನು ಮಾಡ್ತಾ ಇದ್ದೀನಿ, ಚಿಂತೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ.
ಅಂದರೆ ಇವತ್ತು ಯಾರ್ಯಾರು ಚಿಂತೆ ಮಾಡ್ತಾ ಇದ್ದಾರೋ ಯಾರು ತಮ್ಮ ಸಲುವಾಗಿ ತಾವು ಚಿಂತೆ ಮಾಡ್ತಾ ಇಲ್ಲ. ಯಾರ್ಯಾರು ಅಸಂತುಷ್ಟತೆ ಅನುಭವ ಮಾಡ್ತಿದ್ದಾರೋ ಯಾರು ತಮಗೋಸ್ಕರ ತಾವು ಅಸಂತುಷ್ಟತೆ ಅನುಭವ ಮಾಡ್ತಾ ಇಲ್ಲ. ಯಾವುದಕ್ಕೋಸ್ಕರ ಅಸಂತುಷ್ಟತೆ ಅನುಭವ ಮಾಡ್ತಿದ್ದಾರಂದರೆ ನಮ್ಮ ಮಕ್ಕಳಿಗೆ ಅದು ಬೇಕಿತ್ತು, ನಮ್ಮ ಮೊಮ್ಮಕ್ಕಳಿಗೆ ಇದು ಬೇಕಿತ್ತು, ಅವ್ರಿಗೆ ಅದು ಬೇಕು, ಇವ್ರಿಗಿದು ಬೇಕು, ನಮ್ಮ ಮುನ್ನೋರಿಗೆ ಅದನ್ನು ಮಾಡಿಡಬೇಕು, ಇದನ್ನು ಮಾಡಿಡಬೇಕು, ಅವರಿಗೋಸ್ಕರ ನಾನು ಅಷ್ಟು ಆಸ್ತಿ ಸಂಪಾದನೆ ಮಾಡಬೇಕು, ಅವರಿಗೋಸ್ಕರ ಮಾಡಬೇಕು ನಿಜ. ಆದರೆ ನನ್ನ ಜೀವನ ಏನಾಗ್ತಾ ಇದೆ, ಅವರಿಗೋಸ್ಕರ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳಿ ಪರಮಾತ್ಮ ಕೊಟ್ಟಂತಹ ಇಷ್ಟು ಸುಂದರವಾದ ಜೀವನವನ್ನು ನಾವು ಹೇಗೆ ಕಳೀತಾ ಇದ್ದೀವಿ ಅಂದರೆ ಅತೃಪ್ತಿಯಿಂದ ಕಳೀತಾ ಇದ್ದೀವಿ, ದುಃಖದಿಂದ ಕಳೀತಾ ಇದ್ದೀವಿ, ಅಶಾಂತಿಯಿಂದ ಕಳೀತಾ ಇದ್ದೀವಿ. ಅಂದರೆ ನನ್ನ ಜೀವನದಲ್ಲಿ ನಾನು ತೃಪ್ತಿಯನ್ನು ಈಗ ಅನುಭವ ಮಾಡಿಲ್ಲ ಅಂದರೆ ಮುಂದೆ ಯಾವಾಗ ಅನುಭವ ಮಾಡೋದು? ಅಂದರೆ ಎಲ್ಲರೂ ಏನು ಹೇಳ್ತಾರೆ, ನನಗೆ ಅದು ಸಿಕ್ಕರೆ ತೃಪ್ತಿ, ಇದು ಸಿಕ್ಕರೆ ತೃಪ್ತಿ, ಅದು ಬಂದರೆ ತೃಪ್ತಿ, ಆವಾಗ ನಾನು ಸಂತುಷ್ಟ ಇರ್ತೀನಿ, ಇವಾಗ ನಾನು ಸಂತುಷ್ಟ ಇರ್ತೀನಿ ಅಂತಾನೆ. ಈ ರೀತಿ ಮುಂದೊಂದು ದಿನ ಸಂತುಷ್ಟ ಇರ್ತೀನಿ ಅಂದ್ಕೊಳ್ಳುವಂತಹ ವ್ಯಕ್ತಿ ಜೀವನದಲ್ಲಿ ಎಂದೂ ಕೂಡ ಅವನಿಗೆ ಸಂತುಷ್ಟತೆಯಿಂದ ಇರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸಂತುಷ್ಟ ಇರಬೇಕು ಅಂದ್ಕೊಳ್ತಾನೆ ಅವನು ಜೀವನ ಯಾತ್ರೆಯನ್ನು ಮುಗಿಸಿ ಹೋಗ್ಬಿಡ್ತಾನೆ. ಅಂದರೆ ನಮಗೆ ಸಿಕ್ಕಿರುವಂತಹ ಜೀವನದಲ್ಲಿ ಇವತ್ತೇ ನಾವು ತೃಪ್ತಿ ಅನುಭವ ಮಾಡಬೇಕು, ಇವತ್ತೇ ನಾವು ಸಂತುಷ್ಟತೆ ಅನುಭವ ಮಾಡಬೇಕು. ಇವತ್ತೇ ಏನು ಸಿಕ್ಕಿದೆನೋ ಅದರಲ್ಲಿ ನನಗೆ ತೃಪ್ತಿ ಅನುಭವ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಂತುಷ್ಟತೆ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಮುಂದೆ ನನಗೆ ಏನು ಸಿಕ್ಕರೂ ಕೂಡ ನನಗೆ ತೃಪ್ತಿ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ತೃಪ್ತಿ ಅನ್ನೋದು ಹೊರಗಡೆ ವಸ್ತುವಿನಲ್ಲಿ ಇಲ್ಲ, ಅದು ನನ್ನ ಒಳಗಡೆ ಇರುವಂತಹ ಒಂದು ದೈವಿ ಗುಣ ಆಗಿದೆ. ಸಂತುಷ್ಟತೆ ಒಳಗಿನ ಒಂದು ದೈವಿ ಗುಣ. ಯಾರು ಸಂತುಷ್ಟ ಇರಲಿಕ್ಕೆ ಸಾಧ್ಯ ಅಂದರೆ ಯಾರಿಗೆ ಸ್ವಯಂನಿಂದ ಸ್ಯಾಟಿಸ್ಫೈಡ್ ಇರ್ತಾರೆ. ನನ್ನಿಂದ ನಾನು ತೃಪ್ತಿ ಇದ್ದೀನಿ. ಕೆಲವರು ಹೀಗಿರ್ತಾರೆ, ಅವರಿಗೆ ಸ್ವಯಂನಿಂದನೇ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾನು ಸರಿನೇ ಇಲ್ಲ ಬಿಡ್ರಿ, ನಾನು ಯಾವ ಕೆಲಸಕ್ಕೂ ಉಪಯೋಗನೇ ಇಲ್ಲ, ನನ್ನಂತವನು ಇರಬಾರ್ದಿತ್ತು ಅಂದರೆ ಯಾರಿಗೆ ಸ್ವಯಂನಿಂದ ಸ್ವಯಂ ಸಂತುಷ್ಟತೆ ಇಲ್ಲ, ಅಂದರೆ ತಮ್ಮನ್ನೇ ತಾವು ನಿಂದನೆ ಮಾಡ್ಕೊಳ್ತಿರ್ತಾರೆ, ತಮ್ಮ ಬಗ್ಗೆನೇ ತಾವು ದೂಷಿಸ್ಕೊಳ್ತಾ ಇರ್ತಾರೆ. ಅವರಿಗೆ ಸಂತುಷ್ಟ ಜೀವನ ನಡೆಸಲಿಕ್ಕೇ ಬರೋದಿಲ್ಲ. ಅಂಥವರು ಎಂದೂ ಸ್ವಯಂನಿಂದ ಸಂತುಷ್ಟ ಇಲ್ಲ ಅಂದರೆ ಅವರು ಅನ್ಯರನ್ನೂ ಸಂತುಷ್ಟಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವೇನು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೇಲಿರೋರ್ನೆಲ್ಲ ಖುಷಿ ಪಡಿಸ್ಬೇಕು, ಮನೇಲಿರೋರಿಗೆಲ್ಲ ತೃಪ್ತಿ ಪಡಿಸ್ಬೇಕು, ಅವ್ರನ್ನ ಸಂತುಷ್ಟ ಪಡಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ಅವರಿಗೋಸ್ಕರ ಹಗಲು ರಾತ್ರಿ ಟೈಮ್ ಕೊಡ್ತಾ ಇದ್ದೀವಿ. ಆದರೆ ಆ ಸಂತುಷ್ಟತೆಯ ಗುಣ ನನ್ನ ಒಳಗಡೆನೇ ಇಲ್ಲ ಅಂದರೆ ನಾನು ಯಾವ ಕಾರಣಕ್ಕೂ ಅನ್ಯರನ್ನು ಸಂತುಷ್ಟಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ಸಂತುಷ್ಟ ಆಗೋದು ನಾವು ಕೊಡೋ ವಸ್ತುವಿನಿಂದ ಅಲ್ಲ. ವಸ್ತು ಅಲ್ಲ ವ್ಯಕ್ತಿಗೆ ಸಂತುಷ್ಟತೆಯನ್ನು ಕೊಡುವಂಥದ್ದು. ಸಂತುಷ್ಟತೆ ಪ್ರಾಪ್ತಿ ಹೇಗಾಗ್ತದೆ ಅಂದರೆ ನಾನು ಎಷ್ಟು ತೃಪ್ತಿಯಿಂದ ಇರ್ತೀನಿ ಜೀವನದಲ್ಲಿ, ನನಗೆಷ್ಟು ಖುಷಿ ಇದೆ ನನ್ನ ಜೀವನದಿಂದ, ಅಷ್ಟು ನಾನು ಅನ್ಯರಿಗೆ ಖುಷಿಯನ್ನು ಕೊಡಲಿಕ್ಕೆ ಸಾಧ್ಯ, ಅನ್ಯರಿಗೆ ತೃಪ್ತಿಯನ್ನು ಕೊಡಲಿಕ್ಕೆ ಸಾಧ್ಯ, ಅನ್ಯರ ಜೀವನವನ್ನು ಸಂತುಷ್ಟಪಡಿಸಲಿಕ್ಕೆ ಸಾಧ್ಯ. ಇವತ್ತು ನನಗೇ ಕೊರತೆ ಇದೆ, ನನಗೇ ತೃಪ್ತಿ ಇಲ್ಲ ಅಂದರೆ ನಾನು ಯಾವ ಕಾರಣಕ್ಕೂ ಬೇರೆಯವರಿಗೆ ತೃಪ್ತಿಯ ಜೀವನವನ್ನು ರೂಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೊದಲು ನಮ್ಮ ಜೀವನದಲ್ಲಿ ಸಂತುಷ್ಟತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಬೇಕು. ನಾವು ಸಂತುಷ್ಟತೆಯ ಗುಣವನ್ನೇನಾದರೂ ಧಾರಣೆ ಮಾಡಿಕೊಂಡ್ರೆ ನಮ್ಮ ಹತ್ರ ಇಂತಹ ಒಂದು ಶಕ್ತಿ ಬರ್ತದೆ, ನಾವು ಇಡೀ ಜಗತ್ತಿನಲ್ಲಿರುವಂಥವ್ರನ್ನೆಲ್ಲ ಸಂತುಷ್ಟಪಡಿಸಬಹುದು, ಎಲ್ಲರನ್ನೂ ಖುಷಿ ಪಡಿಸಬಹುದು, ಎಲ್ಲರನ್ನೂ ತೃಪ್ತಪಡಿಸಬಹುದು. ಯಾವುದರಿಂದ? ಕೇವಲ ಧನ ಕೊಟ್ಟು ವಸ್ತು ಕೊಟ್ಟು ಸಂತುಷ್ಟ ಪಡಿಸೋದಲ್ಲ. ನೀವು ಯಾರಿಗಾದರೂ ಸಂತುಷ್ಟ ಪಡಿಸ್ಲಿಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಸಂತುಷ್ಟ ಪಡಿಸ್ಬೇಕು ಅಂತ ಅವರಿಗೊಂದು ಡ್ರೆಸ್ ತಂದು ಕೊಡ್ತೀರಿ, ಎಷ್ಟೊತ್ತು ಖುಷಿ ಅನುಭವ ಮಾಡ್ತಾರೆ, ಎಷ್ಟೊತ್ತು ಸಂತುಷ್ಟತೆ ಅನುಭವ ಮಾಡ್ತಾರೆ. ನೀವು ತಂದು ಕೊಡೋವರಿಗೆ ಅಷ್ಟೇ 1 ಗಂಟೆ 2 ಗಂಟೆ ಅವ್ರಿಗೆ ಖುಷಿ ಇರ್ತದೆ. ಆ ಡ್ರೆಸ್ ಹಾಕೊಂಡಾದ್ಮೇಲೆ ಮತ್ತೆ ಅವ್ರದ್ದೇನಾಯಿತು, ಖುಷಿ ಕಡಿಮೆ ಆಗೇ ಬಿಡ್ತು. ನೀವು ಊಟ ಕೊಟ್ಟರೆ ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ಸಂತುಷ್ಟತೆ ಅನುಭವ ಮಾಡಲಿ ಅಂತ ಎಷ್ಟೊತ್ತು ಸಂತುಷ್ಟತೆ ಅನುಭವ ಮಾಡ್ತಾನೆ. ಊಟ ಮಾಡೋವರಿಗಷ್ಟೇ ಸಂತುಷ್ಟತೆ, ಮತ್ತೆ ಮುಗೀತು. ಅಂದರೆ ಈ ಜಗತ್ತಿನ ವಸ್ತುಗಳಿಂದ ಏನೆಲ್ಲ ಸಂತುಷ್ಟತೆಯ ಅನುಭವ ಸಿಗ್ತಾ ಇದೆನೋ, ತೃಪ್ತಿ ಅನುಭವ ಸಿಗ್ತಾ ಇದೆನೋ ಅದೆಲ್ಲ ಕ್ಷಣಿಕ ಆಗಿದೆ. ಸ್ವಲ್ಪ ಸಮಯ ಮಾತ್ರ ನಾವು ಅದರ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ. ಆದರೆ ಸದಾ ಕಾಲಕ್ಕೂ ನನಗೆ ತೃಪ್ತಿ ಬೇಕು, ಸದಾ ಕಾಲಕ್ಕೂ ನನಗೆ ಸಂತುಷ್ಟತೆ ಬೇಕು ಅಂದರೆ ನಾನು ಒಳಗಡೆ ಆ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಬೇಕು. ಒಳಗಡೆ ಆ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಬೇಕು ಅಂದರೆ ಅದಕ್ಕೆ ಹೇಳ್ತಾರೆ, ಯಾರು ಅತೀಂದ್ರಿಯ ಸುಖದ ಅನುಭವ ಮಾಡಲಿಕ್ಕೆ ಸಾಧ್ಯ ಅಂದರೆ ಗೋಪಿ ವಲ್ಲಭನ ಗೋಪಿಕೆಯರು ಮಾತ್ರ ಅತೀಂದ್ರಿಯ ಸುಖದ ಅನುಭವ ಮಾಡಬಹುದು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಅತೀಂದ್ರಿಯ ಸುಖದ ಅನುಭವ ಆಯಿತು, ಅಂತಹ ತೃಪ್ತಿಯ ಅನುಭವ ಆಯಿತು ಅಂದರೆ ನಾವು ಎಂದೂ ಯಾವ ವಸ್ತುವಿಗೋಸ್ಕರನೂ ಯಾರ ಹತ್ರನೂ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ಸಂತುಷ್ಟತೆ ಅಥವಾ ತೃಪ್ತಿಗೋಸ್ಕರ ನಾವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅಂದರೆ ಆ ಗುಣ ನಮ್ಮಲ್ಲಿ ಅನುಭವ ಆಗಬೇಕು.
ಅಂದರೆ ನಾವು ಗೋಪಿ ವಲ್ಲಭನ ಗೋಪ ಗೋಪಿಕೆಯರು ಯಾವ ರೀತಿ ಅತೀಂದ್ರಿಯ ಸುಖದ ಅನುಭವ ಮಾಡಿದ್ರು, ಹಾಗೆ ನಮ್ಮ ಜೀವನದಲ್ಲಿ ಸದಾ ಕಾಲಕ್ಕೂ ಸಂತುಷ್ಟ ಆಗಬೇಕು. ಅಂದರೆ ಹೊರಗಿನಿಂದ ನಾವು ಭರ್ಪೂರಾದರೆ ನಾವು ಸಂತುಷ್ಟ ಆಗೋದಿಲ್ಲ. ಸಂತುಷ್ಟ ಜೀವನ ನಡೆಸಬೇಕು ಅಂದ್ರೆ ನಾವು ಒಳಗಿನಿಂದ ಭರ್ಪೂರಾಗಬೇಕು. ಅಂದರೆ ಫಸ್ಟ್ ಇದನ್ನೇ ಯೋಚನೆ ಮಾಡಬೇಕು, ನನಗೆ ನಿಜವಾಗ್ಲೂ ಬೇಕಾಗಿರೋದು ಏನು, ನನಗೆ ನಿಜವಾಗ್ಲೂ ಬೇಕಾಗಿರೋದೇನು, ನಾನು ಹುಡುಕ್ತಾ ಇರೋದು ಏನು. ಇವತ್ತು ಮನುಷ್ಯ ಏನು ಮಾಡ್ತಿದ್ದಾನೆ ಅಂದರೆ ಅವನಿಗೆ ಬೇಕಾಗಿರೋದೇ ಏನೋ, ಅವನು ಹುಡುಕ್ತಾ ಇರೋದೇ ಇನ್ನೇನೋ ಹುಡುಕ್ತಾ ಇದ್ದಾನೆ. ಅಂದರೆ ಯಾವುದನ್ನು ಹುಡುಕ್ತಾ ಇದ್ದಾನೆ ಅಂದರೆ ಯಾವುದನ್ನು ಎಷ್ಟು ಪಡ್ಕೊಂಡ್ರೂ ನನ್ನ ಜೀವನದಲ್ಲಿ ನನಗೆ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಹುಡುಕ್ತಾ ಇದ್ದಾನೆ. ಆದರೆ ಯಾವುದನ್ನು ಪಡ್ಕೊಂಡ್ರೆ ನಾನು ಶಾಶ್ವತವಾಗಿ ಸಂತುಷ್ಟ ಜೀವನವನ್ನೇ ನಡೆಸಬಹುದು, ತೃಪ್ತಿಯ ಜೀವನವನ್ನು ನಡೆಸಬಹುದು, ಅದನ್ನು ಅವನು ಮರ್ತ್ಬಿಟ್ಟಿದ್ದಾನೆ. ಅಂದ್ರೆ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ನಾವು ತೃಪ್ತಿ ಅಥವಾ ಸಂತುಷ್ಟತೆಯ ಜೀವನವನ್ನು ನಡೆಸಬೇಕು ಅಂದರೆ ನಾವು ಒಳಗಡೆ ಫುಲ್ ಆಗಬೇಕು. ಹೊರಗಡೆ ಎಲ್ಲ ಫುಲ್ ಆಗಬೇಕಾಗಿರೋದು ಒಳಗಡೆ ಫುಲ್ ಆಗಬೇಕು. ಒಳಗಡೆ ಆತ್ಮ ಭರ್ಪೂರ ಆಯಿತು ಅಂದರೆ ಹೊರಗಡೆ ನನಗೆ ಯಾವುದೂ ಕೊರತೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹೊರಗಡೆ ಭರ್ಪೂರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಬಂಗ್ಲೆ, ಅಲ್ಲಿ ಬೇಕಾದಷ್ಟು ದುಡ್ಡು, ಅದರೊಳಗಡೆ ಬೇಕಾದಷ್ಟು ಆಭರಣಗಳು, ಬಂಗಾರ ಎಲ್ಲ ಸ್ಟಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹೊರಗಡೆಯಿಂದ ಭರ್ಪೂರ್ ಆಗ್ತಾ ಇದ್ದೀವಿ, ಆದ್ರೆ ಒಳಗಡೆ ಖಾಲಿ ಖಾಲಿ ಖಾಲಿ. ಅಂದರೆ ಒಳಗಡೆ ಖಾಲಿ, ಎಲ್ಲಿ ಖಾಲಿ ಅಂದರೆ ನಮ್ಮ ಆಂತರ್ಯದಲ್ಲಿ ಏನು ಶಕ್ತಿಗಳ ಅವಶ್ಯಕತೆ ಇದೆನೋ ಆ ಶಕ್ತಿಗಳು ಒಳಗಡೆ ಇಲ್ಲವೇ ಇಲ್ಲ. ಅವು ಖಾಲಿಯಾಗಿರೋ ಕಾರಣ ಹೊರಗಡೆಯಿಂದ ಎಷ್ಟು ಭರ್ಪೂರ್ ಮಾಡಿದರೂ ಒಳಗಡೆ ಮತ್ತು ಅತೃಪ್ತಿ ಮತ್ತು ಅಶಾಂತಿ ಮತ್ತು ಅಸಂತುಷ್ಟತೆಯ ಅನುಭವವನ್ನೇ ಮಾಡ್ತಾ ಇದ್ದೀವಿ. ಹಾಗಿದ್ರೆ ನಮಗೆ ಒಳಗಡೆ ಫುಲ್ ಆಗುವಂಥದ್ದನ್ನು ನಾವು ಕಲಿಬೇಕು. ಹಾಗಿದ್ರೆ ಒಳಗಡೆ ನಮಗೆ ತುಂಬುವವರು ಯಾರು? ಇವತ್ತು ನನ್ನ ಜೀವನದಲ್ಲಿ ನನಗೇನಾದರೂ ತೃಪ್ತಿಯ ಜೀವನವನ್ನು ಕೊಡಬೇಕು, ನನಗೆ ಸಂತುಷ್ಟತೆಯ ಜೀವನವನ್ನು ರೂಪಿಸಬೇಕು ಅಂದರೆ ನಾನು ಆಂತರಿಕ ಶಕ್ತಿಗಳಿಂದ ಭರ್ಪೂರಾಗಬೇಕು. ಆ ಆಂತರಿಕ ಶಕ್ತಿಯಿಂದ ನಾನು ಭರ್ಪೂರಾಗಬೇಕಂದ್ರೆ ಯಾವ ಜನ ನನ್ನಲ್ಲಿ ಆ ಶಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯ? ನೀವು ಹೋಗಿ ಬೇರೆಯವ್ರಿಗೆ ಯಾರಿಗಾದರೂ ಹೇಳ್ರಿ, ನನ್ನ ಜೀವನದಲ್ಲಿ ಸಂತುಷ್ಟತೆನೇ ಇಲ್ಲ, ತೃಪ್ತಿನೇ ಇಲ್ಲ, ನೀವೊಂದು ಸ್ವಲ್ಪ ನನಗೆ ತೃಪ್ತಿ ಕೊಡ್ರಿ, ಸಂತುಷ್ಟತೆ ಕೊಡ್ರಿ ಅಂತ ಕೇಳಿದರೆ ಯಾವ ವ್ಯಕ್ತಿನೂ ನಿಮ್ಮ ಜೀವನದಲ್ಲಿ ತೃಪ್ತಿ ಅಥವಾ ಸಂತುಷ್ಟತೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರ ಜೀವನದಲ್ಲಿ ಆ ಸಂತುಷ್ಟತೆ ಅಥವಾ ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ. ಹಾಗಿದ್ರೆ ನಮಗೆ ಆ ಸಂತುಷ್ಟತೆ ಅಥವಾ ತೃಪ್ತಿಯನ್ನು ಕೊಡಬೇಕು ಅಂದರೆ ನಾವು ಒಳಗಡೆ ಶಕ್ತಿಯಿಂದ ಭರ್ಪೂರ್ ಆಗಬೇಕಂದ್ರೆ ಕೇವಲ ಪರಮಾತ್ಮ ಮಾತ್ರ ನಮ್ಮನ್ನು ಆಂತರಿಕ ಶಕ್ತಿಯಿಂದ ಭರ್ಪೂರ್ ಮಾಡಲಿಕ್ಕೆ ಸಾಧ್ಯ. ಏಕೆಂದರೆ ಪರಮಾತ್ಮನ ಜೀವನದಲ್ಲಿ ಎಂದೂ ಅಸಂತುಷ್ಟತೆಯ ಅನುಭವನೇ ಇಲ್ಲ. ಯಾಕೆ ಅಸಂತುಷ್ಟತೆಯ ಅನುಭವ ಇಲ್ಲ ಅಂದರೆ ಪರಮಾತ್ಮ ಎಲ್ಲದರಿಂದನೂ ಫುಲ್, ಅವನ ಹತ್ರ ಯಾವುದೂ ಕೊರತೆ ಇಲ್ಲವೇ ಇಲ್ಲ. ಪರಮಾತ್ಮನ ಹತ್ರ ಇಂತಹ ಯಾವುದೂ ಒಂದು ಖಜಾನೆ ಇಲ್ಲ, ಆ ಖಜಾನೆ ಖಾಲಿ ಇದೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲ ಖಜಾನೆಯಲ್ಲೂ ಪರಮಾತ್ಮ ಫುಲ್, ಎಲ್ಲ ಶಕ್ತಿಗಳಲ್ಲೂ ಪರಮಾತ್ಮ ಪರಿಪೂರ್ಣ ಇದ್ದಾನೆ. ಅದಕ್ಕೆ ಅವನಿಗೆ ಜ್ಞಾನದ ಸಾಗರ ಅಂತ ಕರಿತೀವಿ, ಶಕ್ತಿಯ ಸಾಗರ ಅಂತ ಕರಿತೀವಿ, ಗುಣಗಳ ಸಾಗರ ಅಂತ ಹೇಳಿ ಕರಿತೀವಿ, ಆನಂದದ ಸಾಗರ ಅಂತ ಕರಿತೀವಿ, ಪ್ರೀತಿಯ ಸಾಗರ ಅಂತ ಕರಿತೀವಿ. ಅಂದರೆ ಒಂದೊಂದು ಗುಣ, ಶಾಂತಿ, ಜ್ಞಾನ ಎಷ್ಟಿದೆ ಅಂದರೆ ಸಾಗರದಷ್ಟು ಪರಮಾತ್ಮನ ಹತ್ರ ಇದೆ. ಎಲ್ಲದರಲ್ಲೂ ಸಾಗರದಷ್ಟು ಪರಿಪೂರ್ಣ ಆದಂತಹ ಪರಮಾತ್ಮನ ಹತ್ರ ನಾವೇನಾದರೂ ನಮಗೆ ಬೇಕಾದಂತಹ ಎಲ್ಲ ಆಂತರಿಕ ಶಕ್ತಿಯನ್ನು ಪಡ್ಕೊಂಡ್ರೆ, ನಮಗೆ ಬೇಕಾದಂತಹ ಖುಷಿಯನ್ನು, ತೃಪ್ತಿಯನ್ನು, ಆನಂದವನ್ನು, ಪ್ರೀತಿಯನ್ನು ಎಲ್ಲವನ್ನು ನಾವು ಪರಮಾತ್ಮನಿಂದ ಪಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಅಸಂತುಷ್ಟತೆ ಅನುಭವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನನೂ ಹೇಗಿರ್ತದೆ ಅಂದರೆ ಸಹಜವಾಗಿ ಸಂತುಷ್ಟ, ನಾವು ಫುಲ್ ಆಗಿಬಿಡ್ತೀವಿ. ಯಾರ ಹತ್ರ ಪಡ್ಕೊಂಡಾಗ ಫುಲ್ ಆಗ್ತೀವಿ ಅಂದರೆ ಯಾರ ಹತ್ರ ಫುಲ್ ಇದೆನೋ ಅವ್ರ ಹತ್ರ ಪಡ್ಕೊಂಡಾಗ ನಾವು ಫುಲ್ ಆಗಿಬಿಡ್ತೀವಿ. ಯಾವ ರೀತಿ ಮನೆಯಲ್ಲಿ ತಂದೆನೂ ಇರ್ತಾರೆ, ಅಣ್ಣ ತಮ್ಮನೂ ಇರ್ತಾರೆ. ನಮಗೆ ಯಾವುದೋ ಒಂದು ವಸ್ತು ಬೇಕಾಗಿರ್ತದೆ, ಅದೇನು ವಸ್ತು ಬೇಕಾಗಿರ್ತದೋ ನಾವು ಹೋಗಿ ನಮ್ಮ ಸೋದರರಿಗೆ ಕೇಳ್ತೀವಿ, ನಮ್ಮ ಅಣ್ಣ ಅಥವಾ ತಮ್ಮನಿಗೆ ಕೇಳ್ತೀವಿ, ನಿನ್ನ ಹತ್ರ ಇಂಥದ್ದೊಂದು ವಸ್ತು ಇದೆಯಲ್ಲ ಅದು ನನಗೂ ಸ್ವಲ್ಪ ಬೇಕಾಗಿತ್ತು ಅಂತ. ಯಾವಾಗ ನನಗೂ ಸ್ವಲ್ಪ ಆ ವಸ್ತು ಬೇಕಾಗಿತ್ತು ಅಂತ ಕೇಳ್ತೀವೋ, ಕೇಳಿದ ತಕ್ಷಣ ಅವನೇನು ಮಾಡ್ತಾನೆ ಅಂದರೆ ತನ್ನ ಹತ್ರ ಇರೋ ವಸ್ತುವಿನಲ್ಲಿ ಅರ್ಧ ನಿಮಗೆ ಕೊಡ್ತಾನೆ, ಅರ್ಧ ಮತ್ತು ಅವನು ಇಟ್ಕೊಳ್ತಾನೆ. ಆವಾಗ ನಿಮಗೆ ಎಷ್ಟು ಸಿಕ್ತು? ಬರೀ ಅರ್ಧ ವಸ್ತು ಮಾತ್ರ ಸಿಕ್ತು, ಪೂರ್ಣ ಸಿಗಲಿಲ್ಲ. ಅಂದರೆ ಅರ್ಧ ಅವನು ಇಟ್ಕೊಂಡ, ಅರ್ಧ ನಿಮಗೆ ಕೊಟ್ಟ. ಅದೇ ನೀವೇನಾದರೂ ನಿಮ್ಮ ತಂದೆಯನ್ನು ಹೋಗಿ ಕೇಳಿದರೆ ನಿಮ್ಮ ತಂದೆ ಏನು ಮಾಡಿದರು? ಆ ಫುಲ್ ವಸ್ತುವನ್ನು ಅವನಿಗೆ ತಂದು ಕೊಟ್ಟಿದ್ರು ಅಂದಮೇಲೆ ನಾವು ಹೋಗಿ ಕೇಳಿದ್ರೆ ನಮಗೂ ಏನು ಮಾಡ್ತಾರೆ ಅವರು? ಆ ಒಂದು ವಸ್ತುವನ್ನು ಪರಿಪೂರ್ಣವಾಗಿ ಕೊಡಿಸ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಸಂತುಷ್ಟತೆಯನ್ನು ಅನುಭವ ಮಾಡಲಿಕ್ಕೋಸ್ಕರ ನಾವು ಯಾರ ಹತ್ರ ಹೋಗ್ತಿದ್ದೀವಿ ಅಂದರೆ ಯಾರ ಹತ್ರ ಎಲ್ಲ ಸ್ವಲ್ಪ 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 ಸಂತುಷ್ಟತೆ ಇದೆನೋ ಅವ್ರ ಹತ್ರ ಹೋಗಿ ನಾವು ಸಂತುಷ್ಟತೆ, ತೃಪ್ತಿಯನ್ನು ಬೇಡ್ಲಿಕ್ಕೆ ಹೋಗ್ತೀವಿ. ಯಾವಾಗ ಅನ್ಯರ ಹತ್ರ ಹೋಗಿ ಪಡ್ಕೊಳ್ಳಿಕ್ಕೆ ಹೋಗ್ತೀವೋ ಅವ್ರ ಹತ್ರನೇ ಸ್ವಲ್ಪ ಇದೆ ಅಂದರೆ
ಅವ್ರು ನಮಗೆ ಪರಿಪೂರ್ಣ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನದಲ್ಲಿ ಎಲ್ಲ ಖಜಾನೆಗಳಿಂದ ನಾವು ಫುಲ್ ಆಗಬೇಕು. ಜ್ಞಾನ, ಗುಣ, ಶಕ್ತಿ ಎಲ್ಲವೂ ನನಗೆ ಫುಲ್ ಸಿಗಬೇಕು ಅಂದರೆ ಎಲ್ಲದರಲ್ಲೂ ಪರಿಪೂರ್ಣ ಆಗಿರುವಂತಹ ಪರಮಾತ್ಮನಿಂದ ನಾನು ಯಾವಾಗ ಎಲ್ಲ ಗುಣಗಳನ್ನು ಪಡ್ಕೊಳ್ತೀನೋ, ಎಲ್ಲ ಶಕ್ತಿಗಳನ್ನು ಪಡ್ಕೊಳ್ತೀನೋ, ಎಲ್ಲದರಿಂದ ಭರ್ಪೂರ್ ಆಗ್ತೀನೋ, ಆಗ ನನ್ನ ಜೀವನದಲ್ಲಿ ಅಸಂತುಷ್ಟತೆ ಅನ್ನೋದು ಇಲ್ಲವೇ ಇಲ್ಲ. ಅಂದರೆ ಇವತ್ತು ಯಾಕೆ ವ್ಯಕ್ತಿಗೆ ಸಂತುಷ್ಟತೆಯ ಅನುಭವ ಆಗ್ತಾ ಇಲ್ಲ ಅಂದರೆ ಹೊರಗಿನಿಂದ ಫುಲ್ ಆಗಿದ್ದಾನೆ, ಅದರ ಒಳಗಡೆಯಿಂದ ಖಾಲಿ ಇದ್ದಾನೆ. ಅದೇ ಸನ್ಯಾಸಿಗಳನ್ನು, ಸಾಧುಗಳನ್ನು ನೋಡ್ರಿ, ಅವರು ಹೊರಗಡೆಯಿಂದ ಖಾಲಿ ಇದ್ದಾರೆ, ಆದರೂ ಅವ್ರು ಸಂತುಷ್ಟ, ಯಾಕಂದ್ರೆ ಅವ್ರು ಒಳಗಡೆಯಿಂದ ಫುಲ್ ಇದ್ದಾರೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಹೊರಗಿನಿಂದನೂ ಫುಲ್ ಆಗಬೇಕು, ಅದ್ರ ಜೊತೆಗೆ ಒಳಗಿನಿಂದನೂ ಮೊದಲು ಫುಲ್ ಆಗಿರಬೇಕು. ಅಂದರೆ ಹೊರಗಡೆ ಬೇಕಾದರೆ ಪ್ರಾಪ್ತಿ ಸಿಗದೇ ಇರಲಿ, ಯಾರು ಒಳಗಡೆಯಿಂದ ಆಂತರಿಕ ಶಕ್ತಿಗಳಿಂದ ಸಂಪೂರ್ಣ ಪರಿಪೂರ್ಣ ಆಗಿರ್ತಾರೋ ಅವ್ರು ಯಾವ ಕಾರಣಕ್ಕೂ ಅಸಂತುಷ್ಟತೆಯ ಅನುಭವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಈ ಅಭ್ಯಾಸ ಮಾಡಬೇಕು. ಹೊರಗಿನಿಂದ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚು ನಾನು ಒಳಗಡೆಯಿಂದ ಆಂತರಿಕ ಶಕ್ತಿಯ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋದ್ರ ಕಡೆ ವಿಶೇಷವಾಗಿ ಗಮನವನ್ನು ಕೊಡಬೇಕು. ಹಾಗಿದ್ರೆ ಆ ಆಂತರಿಕ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ನನ್ನ ಮನಸ್ಸನ್ನು ಎಷ್ಟು ಸಾಧ್ಯನಷ್ಟು ನಾನು ಪರಮಾತ್ಮನ ಕಡೆ ಏಕಾಗ್ರ ಮಾಡಬೇಕು. ಯಾವಾಗ ಪರಮಾತ್ಮನ ಕಡೆ ಏಕಾಗ್ರ ಮಾಡ್ತೀವೋ, ಯಾವ ರೀತಿ ಹೇಳ್ತೀವಿ, ಗೋಪಿ ವಲ್ಲಭನ ಗೋಪಿಕೆಯರಿಗೆ ಗೋಪಿ ವಲ್ಲಭನಿಂದ ಏನಾಗ್ತಾ ಇತ್ತು, ಅತೀಂದ್ರಿಯ ಸುಖದ ಅನುಭವ ಆಗ್ತಾ ಇತ್ತು ಅಂತ. ಹಾಗೆ ಆ ಪರಮಾತ್ಮನ ಹತ್ರ ನಮ್ಮ ಮನಸ್ಸನ್ನು ಏಕಾಗ್ರ ಮಾಡಿದಾಗ ನಮ್ಮ ಜೀವನದಲ್ಲಿ ಇಂತಿಂತಹ ಶಕ್ತಿಗಳು, ಇಂತಿಂಥ ಪ್ರಾಪ್ತಿಗಳು ನಮಗೆ ಸಿಗ್ತದೆ. ನಾವು ಕೂಡ ಆಂತರಿಕ ಶಕ್ತಿಯಿಂದ ಪರಿಪೂರ್ಣ ಆಗ್ಬಿಡ್ತೀವಿ. ಯಾವಾಗ ಆಂತರಿಕ ಶಕ್ತಿಯಿಂದ ನಾವು ಪರಿಪೂರ್ಣ ಆಗ್ತೀವಿ, ಫುಲ್ ಆಗ್ತೀವಿ, ಆಗ ನಾವು ಬೇರೆಯವ್ರನ್ನ ಸಂತುಷ್ಟಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಅವನಿಗೆ ತನ್ನಿಂದನೂ ತನಗೆ ಸಂತುಷ್ಟತೆ ಇಲ್ಲ, ಅನ್ಯರಿಂದನೂ ತನಗೆ ಸಂತುಷ್ಟತೆ ಇಲ್ಲ. ಅವನಿಗೆ ಕೇಳಿದರೆ ಯಾರಿಗಾದರೂ ನಿನಗೆ ಯಾಕೆ ತೃಪ್ತಿ ಇಲ್ಲ ಅಂದರೆ ಕೆಲವರು ನಾನು ಸರಿ ಇಲ್ಲ, ನನಗೆ ಹಂಗಿದೆ ಹಿಂಗಿದೆ, ಅದಕ್ಕೆ ನನಗೆ ತೃಪ್ತಿ ಇಲ್ಲ ಅಂತ ಕೆಲವ್ರು ಹೇಳಿದರೆ, ಕೆಲವರು ನಮ್ಮ ಮನೇಲಿರೋರೇ ಸರಿ ಇಲ್ಲ, ನಮ್ಮ ಮನೆಯವರಿಂದ ನನಗೆ ಯಾವಾಗೂ ಅತೃಪ್ತಿ, ಅಸಂತುಷ್ಟತೆ ಅಂತ ಹೇಳಿ ಬೇರೆಯವ್ರನ್ನ ತೋರಿಸ್ತಾ ಇರ್ತಾರೆ. ಈಗ ನಮ್ಮ ಮನೆಯವರಿಂದ ನಮಗೆ ಅಸಂತುಷ್ಟತೆ ಅನುಭವ ಆಗ್ತಾ ಇದೆ, ಅತೃಪ್ತಿಯ ಅನುಭವ ಆಗ್ತಾ ಇದೆ ಅಂದರೆ ನಾವು ಅವ್ರ ಹತ್ರ ಹೋಗಿ ಸಂತುಷ್ಟತೆಯ ಅನುಭವ ಮಾಡಿಸ್ರಿ ಅಂದರೆ ಅವರು ನಮಗೆ ಸಂತುಷ್ಟತೆಯ ಅನುಭವ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಂತುಷ್ಟತೆಯ ಅನುಭವ ನಾನು ಯಾವಾಗ ಮಾಡಬಹುದು ಅಂದರೆ ನಾನು ಸಂತುಷ್ಟ ಆಗಿ ಅವ್ರನ್ನ ಸಂತುಷ್ಟ ಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ಅವರು ಸಂತುಷ್ಟ ಆಗಿ ನಮಗೆ ರಿಟರ್ನ್ ಆಗಿ ಸಂತುಷ್ಟತೆಯ ಅನುಭವವನ್ನು ಮಾಡಿಸಬಹುದು. ಅದಕ್ಕೆ ನಾವು ಸಂತುಷ್ಟತೆಯ ಅನುಭವವನ್ನು ಸ್ವಯಂನಲ್ಲಿ ಮಾಡುವಂತಹ ಪ್ರಾಕ್ಟೀಸನ್ನು ಮಾಡಿಕೊಳ್ಬೇಕು. ಆ ಸಂತುಷ್ಟತೆ ಅಥವಾ ತೃಪ್ತಿ ಅನ್ನುವಂಥದ್ದು ಹೊರಗಿನ ವಸ್ತುವಿನಲ್ಲಿಲ್ಲ, ಅದು ನನ್ನ ಒಳಗಡೆನೆ ಇದೆ. ಆ ಒಳಗಡೆ ಇರುವಂತಹ ಗುಣವನ್ನು ಒಳಗಡೆಯಿಂದ ನಾನು ಜಾಗೃತ ಮಾಡಿಕೊಂಡ್ರೆ ನಾನು ಖಂಡಿತವಾಗ್ಲೂ ತೃಪ್ತಿಯ ಜೀವನವನ್ನು ನಡೆಸಬಹುದು. ಇವತ್ತು ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ವಸ್ತು ಯಾವುದು ಅಂದರೆ ಸಂತುಷ್ಟ ಜೀವನ. ಇವತ್ತು ಏನು ಬೇಕಾದರೂ ಸಾಧನೆ ಮಾಡಬಹುದು, ಏನು ಬೇಕಾದರೂ ಜಗತ್ತಿನಲ್ಲಿ ಮಾಡಬಹುದು, ಬೇಕಾದಷ್ಟು ಸಂಪಾದನೆ ಮಾಡಬಹುದು. ಎಲ್ಲ ಮಾಡಿದ ಮೇಲೂ ಮನುಷ್ಯನಿಗೆ ಬಹಳ ಕಷ್ಟ ಅಂತ ಫೀಲ್ ಆಗ್ತಾ ಇರೋದು ಯಾವುದು ಅಂದರೆ ಸಂತುಷ್ಟ ಜೀವನವನ್ನು ಅವನಿಗೆ ನಡೆಸಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆ ಸಂತುಷ್ಟ ಜೀವನ ಅನ್ನುವಂಥದ್ದು ಪ್ರತಿಯೊಬ್ಬರು ಈ ರೀತಿ ಅನುಭವ ಮಾಡ್ತಾರೆ, ಅದು ಬಹಳ ಕಷ್ಟ. ಯಾರಿದ್ದಾರೆ ಸಂತುಷ್ಟ ಜಗತ್ತಿನಲ್ಲಿ? ಯಾರೂ ಸಂತುಷ್ಟ ಇಲ್ಲವೇ ಇಲ್ಲ. ಯಾರೂ ಇಲ್ಲ ಅಂದಮೇಲೆ ನಾನು ಇರ್ಲಿಕ್ಕಾಗಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡೋದಲ್ಲ. ಯಾರೂ ಸಂತುಷ್ಟ ಇರಲಿಲ್ಲ ಅಂದರೂ ಕೂಡ ನಾನೇನು ಮಾಡಬಹುದು? ಸಂತುಷ್ಟತೆಯ ಅನುಭವವನ್ನು ಮಾಡಬಹುದು. ಯಾವಾಗ ಸಂತುಷ್ಟತೆಯ ಅನುಭವ ಮಾಡಬಹುದು ಅಂದರೆ ನನ್ನ ಒಳಗಡೆ ನಾನು ಶಕ್ತಿಗಳಿಂದ ಭರ್ಪೂರಾಗಬೇಕು. ಮೊದಲು ನಾವು ಹುಟ್ಟಿದಾಗ ಒಂದು ಮಗುವನ್ನು ನೋಡ್ರಿ, ಹುಟ್ಟಿದಂತಹ ಒಂದು ಮಗುವನ್ನು, ಆ ಮಗುವಿನ ಚೆಹರೆಯಲ್ಲಿ ಸ್ವಲ್ಪನೂ ಅಸಂತುಷ್ಟತೆಯ ಅನುಭವ ಇಲ್ಲ, ಅಪ್ರಾಪ್ತಿಯ ಅನುಭವ ಇಲ್ಲ, ದುಃಖದ ಅನುಭವ ಇಲ್ಲ. ಯಾಕೆಂದ್ರೆ ಆ ಮಗು ಎಲ್ಲದರಲ್ಲೂ ಫುಲ್ ಇದೆ. ಅದರಲ್ಲಿ ಕೆಟ್ಟದ್ದು ಅನ್ನೋದು ಆ ಮಗುವಿನ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಮಕ್ಕಳು ಅಂದರೆ ಏನು ಹೇಳ್ತಾರೆ? ದೇವ್ರ ಸಮಾನ ಅಂತ ಹೇಳ್ತಾರೆ. ಯಾಕೆ ಮಕ್ಕಳು ದೇವ್ರ ಸಮಾನ ಅಂತಾರೆ ಅಂದರೆ ಮಕ್ಕಳ ಮನಸ್ಸಿನಲ್ಲಿ ಕಲ್ಮಶತೆ ಅನ್ನುವುದೇ ಇಲ್ಲ. ಅವರಲ್ಲಿ ಕಲ್ಮಶತೆ ಇಲ್ಲದೆ ಇರೋ ಕಾರಣ, ನಿಷ್ಕಲ್ಮಶ ಮನಸ್ಸಾಗಿರೋ ಕಾರಣ ಮಕ್ಕಳದ್ದು ಅವ್ರ ಜೀವನದಲ್ಲಿ ಅವರು ಯಾರಿಂದನೂ ಏನು ಸಿಗಲಿ ಏನು ಸಿಗದೆ ಇರಲಿ ಅವ್ರು ತೃಪ್ತಿ ಅನುಭವ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮ ಜೀವನದಲ್ಲೂ ನಾವು ತೃಪ್ತಿ ಅನುಭವ ಮಾಡಬೇಕಂದ್ರೆ ನಮ್ಮ ಮನಸ್ಸನ್ನು ಮಗುವಿನ ಮನಸ್ಸಿನಂತೆ ನಿರ್ಮಲ ಮಾಡ್ಕೊಳ್ಬೇಕು. ಮಗುವಿನ ಮನಸ್ಸಿನಂತೆ ನಿಷ್ಕಲ್ಮಶ ಮನಸ್ಸನ್ನಾಗಿ ಮಾಡ್ಕೊಳ್ಬೇಕು. ಯಾವಾಗ ನಿಷ್ಕಲ್ಮಶ ಮನಸ್ಸನ್ನಾಗಿ ಮಾಡ್ತೀವಿ, ನನಗೇನು ಪರಮಾತ್ಮನಿಂದ ಸಿಕ್ಕಿದೆನೋ ಅದರಿಂದ ನಾನು ಸ್ಯಾಟಿಸ್ಫೈಡ್ ಅನುಭವ ಮಾಡಬೇಕು. ಅಂದರೆ ನಾನು ಬೇರೆಯವ್ರದಕ್ಕೆ ಹೋಲಿಕೆ ಮಾಡಿಕೊಂಡು ನಾನು ಯಾವ ಕಾರಣಕ್ಕೂ ಆ ತೃಪ್ತಿಯ ಅನುಭವವನ್ನು
ಮಾಡಬಾರ್ದು. ಇನ್ನು ನನಗೆ ಏನೇನು ಆಂತರಿಕ ಶಕ್ತಿಗಳ ಕೊರತೆ ಇದೆನೋ ಆ ಶಕ್ತಿಯನ್ನು ಹೊರಗಡೆ ಹುಡುಕೋದ್ರ ಬದಲು ನಾನು ಒಳಗಡೆಯಿಂದ ಪರಮಾತ್ಮನಿಂದ ಆಂತರಿಕ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರೆ ನಾನು ಒಳಗಿನಿಂದ ಸದಾ ಕಾಲಕ್ಕೂ ಪರಿಪೂರ್ಣ ಆಗಿರಲಿಕ್ಕೆ ಸಾಧ್ಯ. ಸಂತುಷ್ಟ ಜೀವನವನ್ನು ನಡೆಸಬೇಕಂದ್ರೆ ಮುಂದೆ ಎಂದೋ ಒಂದು ದಿನ ಅಲ್ಲ, ಇವತ್ತೇ ನಮ್ಮ ಜೀವನದಲ್ಲಿ ನಾವು ಸಂತುಷ್ಟತೆಯ ಅನುಭವವನ್ನು ಮಾಡಬೇಕು. ಅದಕ್ಕೋಸ್ಕರ ಆತ್ಮದಲ್ಲಿ ಆಂತರಿಕ ಶಕ್ತಿಯನ್ನು ತುಂಬಿಕೊಳ್ಳಿಕ್ಕೆ ನಿಮಗೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.